ಇಲ್ಲಿ ನಿಮಗೆ ಕುಜಿದೋಷ, ಗಾಳಿ ಸೋಂಕು, ಗಾಳಿ ಸೋಂಕು ನೀವೇನು ಪ್ರಾರ್ಥನೆ ಮಾಡಿಕೊಂಡ್ರು ನಿಮಗೆ ಈಡೇರುತ್ತೆ. ಸುಮಾರು ಒಂದು 250 ವರ್ಷ ಸಾಮಂತರಾಜನ ಕಾಲದಲ್ಲಿ ಆಗಿರೋದು ಇದು. ಸಾಮಂತರಾಜನ ಕಾಲದಲ್ಲಿ ಆತನ ಮಗಳಿಗೆ ಬ್ರಹ್ಮಪಿಶಾಚಿ ಇಟ್ಬಿಟ್ಟು ಬಿಡುಗಡೆ ಆಗಿಲ್ಲಂತೆ. ಆ ಬಿಡುಗಡೆ ಆಗದಿದ್ದಾಗ ಸ್ವಾಮಿ ಕನಸಲ್ಲಿ ಹೋಗಿ ಈ ಥರ ಒಂದು ಕಾಡಲ್ಲಿ ಒಂದು ಬಂಡೆಯಲ್ಲಿ ನಾನು ಉದ್ಭವ ಆಗಿರ್ತೇನೆ, ನೀವು ಬಂದು ಪೂಜೆ ಮಾಡಿ ಪ್ರದಕ್ಷಿಣೆ 45 ದಿವಸ ಪ್ರದಕ್ಷಿಣೆ ಹಾಕಿದ್ರೆ ಅದು ಬ್ರಹ್ಮಪಿಶಾಚಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ರಾಮನಗರ ಡಿಸ್ಟಿಕ್ ಅಲ್ಲಿರೋ ಸಾವಂತದುರ್ಗ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇದೀವಿ. ನೋಡಿ, ಹೋಗ್ತಿರೋ ಜಾಗನೇ ಎಷ್ಟು ಸಖತ್ತಾಗಿದೆ. ಆಕ್ಚುಲಿ ಇದು ಏಕಶಿಲಾ ಬೆಟ್ಟ. ಏಕಶಿಲಾ ಬೆಟ್ಟ ಅಂತ ಹೇಳಿದ್ರೆ ಒಂದೇ ಬಂಡೆಯಲ್ಲಿ ಫುಲ್ಲು ದೇವಸ್ಥಾನ ತುಂಬಾ ಹರಡ್ಕೊಂಡಿದೆ. ನೋಡಿ ಹಿಂದೆಗಡೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸಿಗೋದು ನಿಮ್ಗೆ ವೀರಭದ್ರೇಶ್ವರ ದೇವಸ್ಥಾನ. ಅದಾದ್ಮೇಲೆ ನಂತರ ನಿಮ್ಗೆ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಒಳಗಡೆ ಹೋದ್ರೆ ನಿಮ್ಗೆ ಸಾವನದುರ್ಗ ಶ್ರೀ ಸಾವಂದಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಸಿಗೋದು ನಿಮ್ಗೆ. ಈ ದೇವಸ್ಥಾನದ ಪ್ರಮುಖ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಈಗಲೂ ಕೂಡ ಲಕ್ಷ್ಮೀ ನರಸಿಂಹ ಸ್ವಾಮಿ ಉಸಿರಾಡ್ತಾರೆ ಅಂತ ಇವಾಗ್ಲೂ ಹೇಳ್ತಾರೆ. ಉಸಿರಾಡುವ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತಾನೆ ಈ ದೇವಸ್ಥಾನಕ್ಕೆ ಹೆಸರು ಕೂಡ ಇದೆ. ಸುತ್ತಲೂ ಹಸಿರು ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ದೇವಸ್ಥಾನವೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಸುಮಾರು ಜನಕ್ಕೆ ಇಲ್ಲಿ ದೇವಸ್ಥಾನ ಇರೋದೇ ಗೊತ್ತಿರಲಿಲ್ಲ. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಬರೋದು ಇಲ್ಲಿಗೆ ಟ್ರೆಕ್ಕಿಂಗ್ ಅಂತ ಬರ್ತಾರೆ. ಪ್ರತಿ ಅಮಾವಾಸ್ಯೆಗಳು ಮತ್ತೆ ಶ್ರಾವಣ ಶನಿವಾರದಲ್ಲಿ ಅತ್ಯುತ್ತಮವಾದ ಪೂಜೆಗಳು ನಡೀತವೆ. ಇಲ್ಲಿ ತುಂಬಾ ವಿಶೇಷ ಪೂಜೆಗಳನ್ನ ನಡೆಸ್ತಾರೆ. ನೀವೇನಾದ್ರೂ ಬೆಂಗಳೂರಿಂದ ಬರ್ತಾ ಇದ್ರೆ 50 ಕಿಲೋಮೀಟರ್ ಆಗುತ್ತೆ. ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರೋದು ತುಂಬಾನೇ ಉತ್ತಮ ನಿಮ್ಗೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಬಸ್ ವ್ಯವಸ್ಥೆ ಅಷ್ಟು ನೀಟಾಗಿ ಇಲ್ಲ ಇಲ್ಲಿ. ಟೈಮಿಗೆ ಸರಿಯಾಗಿ ಬಸ್ಗಳು ಸಿಗಲ್ಲ. ಸೊ ನಿಮಗೆ ಮಾಗಡಿಯಿಂದ 12 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 50 ಕಿಲೋಮೀಟರ್ ಆಗುತ್ತೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ದೇವಸ್ಥಾನದಲ್ಲಿ ಬರುವಂತಹ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಭಕ್ತಾದಿಗಳಿಂದನೇ ಬರ್ತಾ ಇರೋದು, ಭಕ್ತಾದಿಗಳಿಂದನೇ ದೇವಸ್ಥಾನ ನಡೀತಾ ಇರೋದು ಅಂತ ಹೇಳ್ತಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುನೌಮ್ಯಾಂ ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀತ ಶಾಶ್ವತ ಭವಾಬ್ಧಿಪೋತ ಲಕ್ಷ್ಮೀ ನರಸಿಂಹ ದೇಹಕರಾವಲಂಬಂ. ಇದು ಸಾವನದುರ್ಗದ ಶ್ರೀ ಕ್ಷೇತ್ರ. ಇದು ಮೂಲತಃ ಬಂದು ಉಗ್ರ ನರಸಿಂಹ. ಇದು 12 ಅಡಿ ಎತ್ತರ, 12 ಅಡಿ ಎತ್ತರ, 42 ಅಡಿ ಸುತ್ತಳತೆ ಇದೆ. ದೊಡ್ಡ ಸಾಲಿಗ್ರಾಮ ಕಪ್ಪು ಶಿಲೆ, ಅದರಲ್ಲಿ ಉದ್ಭವ ಆಗಿರುವಂಥ ಉಗ್ರ ನರಸಿಂಹ ಇದು ಮೂಲ. ನಾವು ಪಕ್ಕದಲ್ಲಿ ಲಕ್ಷ್ಮೀ ಪ್ರತಿಷ್ಠೆ ಮಾಡಿ ಲಕ್ಷ್ಮೀ ನರಸಿಂಹ ಮಾಡಿದ್ವಿ. ಫಸ್ಟು ಬರೀ ಉಗ್ರ ನರಸಿಂಹನೇ ಇರೋದು, ಈಗಲೂ ಇರೋದು ಉಗ್ರ ನರಸಿಂಹನೇ. ನಾವು ಪಕ್ಕದಲ್ಲಿ ಲಕ್ಷ್ಮೀ ಪ್ರತಿಷ್ಠೆ ಮಾಡ್ಕೊಂಡಿದ್ದು ಲಕ್ಷ್ಮೀ ನರಸಿಂಹ ಆಗಿದೆ. ಇಲ್ಲಿ ವಿಶೇಷವಾಗಿ ಶನಿವಾರ, ಭಾನುವಾರ ಮತ್ತು ಮಂಗಳವಾರ, ಆಮೇಲೆ ಅಮಾವಾಸ್ಯೆ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಅಮಾವಾಸ್ಯೆ ಅಂತೂ ವಿಪರೀತ ಜನ ಇರ್ತಾರೆ. ಆಷಾಢದಲ್ಲೂ ಇರುತ್ತೆ. ಆಷಾಢದಲ್ಲಿ ಗುರುಪೂರ್ಣಿಮೆ ಬರುತ್ತಲ್ಲ, ಅದು ಇರುತ್ತೆ. ವೈಶಾಖ ಮಾಸದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ 5 ದಿನ. ಪಂಚರಾತ್ರಾಗ್ರಮ ಪ್ರಕಾರ 5 ದಿನ ನಡೆಯುತ್ತೆ. ಆಮೇಲೆ ಶ್ರಾವಣ ಮಾಸ ವಿಶೇಷವಾಗಿರುತ್ತೆ. ಆಮೇಲೆ ಮತ್ತು ನವರಾತ್ರಿಲಿ ಮತ್ತು ಧನುರ್ಮಾಸ ಬೆಳಗಿನ ಜಾವದ ಪೂಜೆ ಇರುತ್ತೆ 4 ಗಂಟೆಯಲ್ಲಿ, ಎಷ್ಟು ವಿಶೇಷವಾಗಿರುತ್ತೆ. ಮತ್ತು ಅಕ್ಷಯ ತೃತೀಯನೂ ಅವತ್ತೂ ವಿಶೇಷವಾಗಿ ಸಂಜೆ ಅಭಿಷೇಕ ಉತ್ಸವ ಎಲ್ಲ ಇರುತ್ತೆ. ಸುಮಾರು ಒಂದು 250 ವರ್ಷ ಸಾಮಂತರಾಜನ ಕಾಲದಲ್ಲಿ ಆಗಿರೋದು ಇದು. ಸಾಮಂತರಾಜನ ಕಾಲದಲ್ಲಿ ಆತನ ಮಗಳಿಗೆ ಬ್ರಹ್ಮಪಿಶಾಚಿ ಇಟ್ಬಿಟ್ಟು ಬಿಡುಗಡೆ ಆಗಿಲ್ಲಂತೆ. ಆ ಬಿಡುಗಡೆ ಆಗದಿದ್ದಾಗ ಸ್ವಾಮಿ ಕನಸಲ್ಲಿ ಹೋಗಿ ಈ ಥರ ಒಂದು ಕಾಡಲ್ಲಿ ಒಂದು ಬಂಡೆಯಲ್ಲಿ ನಾನು ಉದ್ಭವ ಆಗಿರ್ತೇನೆ, ನೀವು ಬಂದು ಪೂಜೆ ಮಾಡಿ ಪ್ರದಕ್ಷಿಣೆ 45 ದಿವಸ ಪ್ರದಕ್ಷಿಣೆ ಹಾಕಿದ್ರೆ ಅದು ಬ್ರಹ್ಮಪಿಶಾಚಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೇ ಪದ್ಧತಿ ಇವತ್ತಿಗೂ ನಡ್ಕೊಂಡ್ಬರ್ತಾ ಇದೆ. ನಮ್ಮದು ಮೂಲ ಬಂದು ನಮ್ಮದು ಇದು ವಂಶ ಪಾರಂಪರ್ಯ ಬಂದು ನಾವು ಅಹೋಬಿಡೋದು ಸುಮಾರು ಒಂದು 120 ವರ್ಷದಿಂದ ಇಲ್ಲಿ ಬಂದಿರೋದು ನಮ್ಮ ಮನೆ ತಗೊಂಡು. ಇವತ್ತಿಗೂ ನಾವೇ ಮಾಡ್ತೀವಿ, ಬೇರೆ ಯಾರೂ ಇಲ್ಲ, ಇನ್ನೊಬ್ಬರು ಮಾಡೋದಿಲ್ಲ, ನಾವೇ ಮಾಡೋದು. ಉದ್ಭವ ಅದೇ ಇಲ್ಲಿ ಪ್ರತಿಥಿ ಬಂತಲ್ಲ, ಆವಾಗಿಂದನೂ ನಮ್ಮ ವಂಶಸ್ಥರೇ ಮಾಡ್ತಾ ಇರೋದು, ಬೇರೆ ಯಾರು ಇಲ್ಲ. ಹೌದು, ಎಲ್ಲ ಭಕ್ತಾದಿಗಳು ಒಂದು ನಮ್ಮ ತಂದೆಯವರು ಇಷ್ಟು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ತಂದೆಯವರು ಎಸ್ ಎನ್ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವರು ಇಲ್ಲಿ ನಮ್ಮ ಜಾಗದಲ್ಲಿ ಇದೆಲ್ಲ ಚೌಟ್ರಿಗೆಲ್ಲ ಜಾಗ ಕೊಟ್ಟು ಅದನ್ನು ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟರು. ವಿಶೇಷತೆ ಇಲ್ಲಿ ನಿಮಗೆ ಕುಜಿದೋಷ, ಗಾಳಿ ಸೋಂಕು ನೀವೇನು ಪ್ರಾರ್ಥನೆ ಮಾಡಿಕೊಂಡ್ರು ನಿಮಗೆ ಈಡೇರುತ್ತೆ. ಅದನ್ನ ಈಡೇರಿದಾಗ ಬಂದಂಥ ಭಕ್ತಾದಿಗಳು ಅವ್ರು ಏನು ಕೊಡಬೇಕು ಅಂತ ಹೇಳ್ತಾರೆ ಕೊಟ್ಟಿರ್ತಾರೆ. ಪೂರ್ತಿ ದೇವಸ್ಥಾನ ಬಂದು ಕಂಪ್ಲೀಟ್ ಭಕ್ತಾದಿಗಳಿಂದ ಪ್ರತಿಯೊಂದು ಒಡವೆಗಳು, ಬೆಳ್ಳಿ, ಚಿನ್ನ ಏನಾದರೂ ಭಕ್ತಾದಿಗಳಿಂದ ಎಲ್ಲ ಭಕ್ತಾದಿಗಳಿಂದ
ಬೇರೆ ಏನು. ಈಗ ಸರ್ಕಾರದವರು ಒಂದು 15-20 ವರ್ಷದಿಂದ ಅವರಿಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಈಗ ಎ ಗ್ರೇಡ್ ಟೆಂಪಲ್ ಆಗಿದೆ, ಎ ಗ್ರೇಡ್ ಟೆಂಪಲ್ ಆಗಿದೆ. ವಿಶೇಷವಾಗಿ ನೀವು ನನ್ನ ಹೆಸರು ಪ್ರಧಾನ ಅರ್ಚಕರಾಗಿ SK ವಿಷ್ಣುಮೂರ್ತಿ ಅಂತ. ಪ್ರಧಾನ ಅರ್ಚಕರು ನಮಗೆ ಇಬ್ಬರು ನನ್ನ ತಮ್ಮದಿರು, ನಮ್ಮ ಅಣ್ಣನ ಮಗ ಎಲ್ಲ ಒಂದೇ ಫ್ಯಾಮಿಲಿ. ಅಲ್ಲಿ ನನ್ನ ಅಣ್ಣನ ಮಗ ಅಲ್ಪತ್ರದಲ್ಲಿ ಎಲ್ಲ ಒಂದೇ ಫ್ಯಾಮಿಲಿ, ಬೇರೆ ಯಾರೂ ಇಲ್ಲ. ಮಾಡಿ ನೀವು ಶ್ರಾವಣ ಮಾಸದಲ್ಲಿ ಬಂದರೆ ವಿಶೇಷವಾಗಿ ಭಾಳ ಜನ ಇರ್ತಾರೆ, ಸುಮಾರು 16,000 ಜನ ಬರ್ತಾರೆ. ಒಳ್ಳೇದು ಮಾಡಿ. ಥ್ಯಾಂಕ್ ಯು.